ಇಷ್ಟೋ ತನಕ ಬಿಜೆಪಿಯ ಪ್ಲಸ್ ಅಂಡ್ ಮೈನಸ್ ಅನ್ನ ನೋಡ್ತಾ ಇದ್ವಿ. ಲೋಕಸಭಾ ಚುನಾವಣೆ ಅಂದಾಗ ಬಿಜೆಪಿಯ ತಯಾರಿಯನ್ನ ಗಮನಿಸಿದ್ವಿ. ಕಾಂಗ್ರೆಸ್ ಹಾಗಾದ್ರೆ ಈ ಲೋಕಸಭಾ ಚುನಾವಣೆಯನ್ನ ಹೇಗೆ ಪರಿಗಣಿಸಿದೆ, ಕಾಂಗ್ರೆಸ್ನ ಪ್ಲಸ್ ಅಂಡ್ ಮೈನಸ್ ಏನು ನೋಡ್ತಾ ಹೋಗೋಣ ಬನ್ನಿ. ಕಾಂಗ್ರೆಸ್ನ ಭದ್ರಕೋಟೆ ಇದು ಬಹಳ ಮುಖ್ಯವಾದಂತಹ ವಿಚಾರ. ಇನ್ನು ಪಂಚ ಗ್ಯಾರಂಟಿ ಜಾರಿ. ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಘೋಷಿಸಿದಂತಹ ಪಂಚ ಗ್ಯಾರಂಟಿಗಳು ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿದಿದೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೈ ಹಿಡಿಯಬಹುದು ಅನ್ನುವಂತಹ ಒಂದಷ್ಟು ಮನಸ್ಥಿತಿ ಇರೋದ್ರಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ಲಸ್ ಆಗಬಹುದು ಅನ್ನುವಂತಹ ಒಂದಷ್ಟು ಮಾಹಿತಿ. ಇನ್ನು ವೆಂಕಟೇಶ್ ನಾಯ್ಕ್ ವರ್ಚಸ್ಸು ಇಲ್ಲಿ ಪ್ಲಸ್ ಅಂತಾನೆ ಹೇಳಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು BV ನಾಯ್ಕ್ ಕುರಿತಂತೆ ಜನರ ಅಲೆ ಇರೋದ್ರಿಂದಾಗಿ ಅದು ಕೂಡ ಏನಾದರೂ ಪ್ಲಸ್ ಆಗಬಹುದಾ ಅನ್ನುವಂತಹ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್ ನಾವು ಕಾಂಗ್ರೆಸ್ನ ಪರಿಸ್ಥಿತಿ ಅಂತ ನೋಡೋದಾದ್ರೆ ಅಭ್ಯರ್ಥಿಯ ಹುಡುಕಾಟದಲ್ಲೇ ಇದೆ. ಜೊತೆಗೆ ಸಚಿವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಧೋರಣೆಯ ನಡುವೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯನ್ನ ಹೇಗೆ ಎದುರಿಸುತ್ತೆ ಕಾದು ನೋಡಬೇಕು. ಕಾಂಗ್ರೆಸ್ನ ಮೈನಸ್ ಏನು ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಈವರೆಗೂ ಕೂಡ ಸೂಕ್ತ ಅಭ್ಯರ್ಥಿ ಸಿಕ್ಕಿಲ್ಲ. ಅಭ್ಯರ್ಥಿಗಾಗಿ ಹುಡುಕಾಟ ಅನ್ನೋದು ಹೆಚ್ಚಾಗಿದೆ. ಮಾಜಿ ಸಂಸದ BV ನಾಯ್ಕ್ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಸೊ ಅದು ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಮೈನಸ್ ಆಗಿದೆ. BV ನಾಯ್ಕ್ ಪರವಾಗಿ ಒಂದಷ್ಟು ಅಲೆ ಇರೋದ್ರಿಂದಾಗಿ ಅವರು ಸದ್ಯ ಬಿಜೆಪಿಯಲ್ಲಿರೋದ್ರಿಂದಾಗಿ ಬಿಜೆಪಿಗೆ ಅದು ಪ್ಲಸ್ ಆಗುತ್ತೆ, ಇಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗಿದೆ. ಇದರ ಜೊತೆಗೆ ಯಾರೂ ನಿರ್ಣಾಯಕ ಅಭ್ಯರ್ಥಿ ಅಂತ ಈ ಕ್ಷಣದವರೆಗೂ ಕಾಂಗ್ರೆಸ್ ರಾಯಚೂರು ಯಾದಗಿರಿ ಅಂದಾಗ ಘೋಷಣೆಯನ್ನ ಮಾಡಿಲ್ಲ. ಇದು ಡೆಫಿನೆಟ್ಲಿ ಮೈನಸ್ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.